ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ವಿಶ್ವವಿದ್ಯಾಲಯ ಸ್ಥಾಪನೆಗೆ ಭೂಮಿ ನೀಡುವುದಿಲ್ಲ ಅಂತ ಮೇಲ್ಮನೆ ಸದಸ್ಯ ಗೋ ಮಧುಸೂದನ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಟಿಪ್ಪು ವಿವಿ ಸ್ಥಾಪನೆಗೆ ಕೇಂದ್ರ ಸರ್ಕಾರ 2,000 ಎಕರೆ ಭೂಮಿ ಕೇಳಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ವಿವಿಗೆ ಜಮೀನು ನೀಡುವುದಿಲ್ಲ. ಒಂದು ವೇಳೆ ಅಲ್ಲಿ ವಿವಿ ಸ್ಥಾಪನೆ ಮಾಡಿದರೆ ಅದು ಉಗ್ರರ ಕೇಂದ್ರವಾಗುತ್ತೆ. ಇನ್ನು ಕೇಂದ್ರ ಸಚಿವ ರೆಹಮಾನ್ ಖಾನ್ ಉಗ್ರರ ವಕ್ತಾರ ಅಂತ ಮಧುಸೂದನ್ ವಾಗ್ದಾಳಿ ನಡೆಸಿದ್ದಾರೆ. ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಲಿಕ್ಕೆ ಹಿಂದೆ ಇರುವಂತ ಸಂಚು ಉತ್ತರ ಭಾರತಕ್ಕೆ ಅಲಿಗಢ ಆದರೆ ದಕ್ಷಿಣ ಭಾರತಕ್ಕೆ ಶ್ರೀರಂಗಪಟ್ಟಣ ಆಗಬೇಕು ಅಂತ ಹೇಳಿ ಇದನ್ನ ಕೆಣಕಬೇಕು, ಕದಡಬೇಕು, ಹಾಳು ಮಾಡಬೇಕು. ಒಂದು ವಿಶ್ವವಿದ್ಯಾನಿಲಯ ಬಂತು ಅಂತಂತಂದ್ರೆ ಅದಕ್ಕೆ ಇಡೀ ಎಲ್ಲ ಮುಸ್ಲಿಂ ರಾಷ್ಟ್ರಗಳ ವಿದ್ಯಾರ್ಥಿಗಳು ಬರಲಿಕ್ಕೆ ಅವಕಾಶ ಆಯಿತು ಅಂತಂದ್ರೆ ಅಲ್ಲಿ ಏನೆಲ್ಲ ನಡೀಬಹುದು ಅನ್ನೋದಕ್ಕೆ ಉದಾಹರಣೆ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ. ಮುಸ್ಲಿಂ ಉಗ್ರವಾದಿ ಸಂಘಟನೆಗಳ ಬೇಡಿಕೆಗೆ ಮಣಿದಿದೆ. ಅವರ ವಕ್ತಾರರಾಗಿ ರೆಹಮಾನ್ ಖಾನ್ ನಾವು ಹೇಳಿರೋದು ಇದನ್ನು ಯಾವುದೇ ಕಾರಣಕ್ಕೆ ಬರ್ಲಿಕ್ಕೆ ಬಿಡಬಾರ್ದು. ಅವ್ರು ಕೇಳುವಂತ 2,000 ಎಕರೆ ಭೂ ಪ್ರದೇಶ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬೇಕಾಗುವಂಥದ್ದು ಶ್ರೀರಂಗಪಟ್ಟಣದಲ್ಲಿ ಇಲ್ಲವೇ ಇಲ್ಲ. ಶ್ರೀರಂಗಪಟ್ಟಣದಲ್ಲಿ ಅಷ್ಟು ಭೂ ಪ್ರದೇಶವೇ ಇಲ್ಲ. ಈಗಿರುವಂತ ಅಲಿಗಢ ವಿಶ್ವವಿದ್ಯಾಲಯದಲ್ಲಿ 467 ಎಕರೆ ಜಾಗ ಇದೆ. 467 ಹೆಕ್ಟೇರ್ ಅಂತ ಹತ್ತಿರ 1,000 ಎಕರೆ ಜಾಗ ಇದೆ ಅವ್ರ ಹತ್ರ. 1,000 ಎಕರೆ ಎಲ್ಲಿದೆ ಶ್ರೀರಂಗಪಟ್ಟಣದಲ್ಲಿ ಜಾಗ? ಟಿಪ್ಪು ವಿವಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಭೂಮಿ ನೀಡೋದಿಲ್ಲ ಅಂತ ಮೇಲ್ಮನೆ ಸದಸ್ಯ ಗೋ ಮಧುಸೂದನ್ ಹೇಳಿದ್ದಾರೆ. ಅವರು ಮೈಸೂರಲ್ಲಿ ಮಾತಾಡ್ತಾ ಇದ್ರು. ಟಿಪ್ಪು ವಿವಿ ಸ್ಥಾಪನೆಗೆ ಕೇಂದ್ರ ಸರ್ಕಾರ 2,000 ಎಕರೆ ಭೂಮಿ ಕೇಳಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ವಿವಿಗೆ ಜಮೀನು ನೀಡುವುದಿಲ್ಲ. ಒಂದು ವೇಳೆ ಅಲ್ಲಿ ವಿವಿ ಸ್ಥಾಪನೆ ಆದರೆ ಅದು ಕೇಂದ್ರರ ಉಗ್ರಸ್ಥಾನವಾಗುತ್ತೆ. ಇನ್ನು ಕೇಂದ್ರ ಸಚಿವ ರೆಹಮಾನ್ ಖಾನ್ ಉಗ್ರರ ವಕ್ತಾರ ಅಂತ ಮಧುಸೂದನ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೋ ಇಲ್ವೋ ಅನ್ನೋದು ಬಹಳ ಅತಂತ್ರವಾಗಿದೆ. ಕೇಂದ್ರ ಸರ್ಕಾರ 2,000 ಎಕರೆ ಭೂಮಿ ಕೇಳಿದೆ. ಆದರೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ 2,000 ಎಕರೆ ಭೂಮಿ ನೀಡಬಾರದು. ಅದು ಅಲ್ಲದೆ ಶ್ರೀರಂಗಪಟ್ಟಣದ ಸುತ್ತಮುತ್ತ 2,000 ಎಕರೆ ಭೂಮಿಯೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಗೋ ಮಧುಸೂದನ್ ಹೇಳಿದ್ದಾರೆ.